ನಾನು ಇನ್ನೊಂದ್ಸಲ ಪ್ರಯತ್ನ ಪಡ್ತೀನಿ, ಸಿಹಿ ಬರ್ತಾ ಹೋಗ್ತೀನಿ. ಇನ್ನೆರಡು ದಿವಸ ನನಗೆ ಅವಕಾಶ ಕೊಡಿ ಪ್ಲೀಸ್ ಆಂಟನಿ, ಪ್ಲೀಸ್. ಆಮೇಲೆ ಮಿಸ್ ಆಂಟನಿ, ಒಳ್ಳೆ ಮಾತಲ್ಲಿ ಸರೆಂಡರ್ ಆದ್ರೆ ಪ್ರಾಣ ಉಳಿಯುತ್ತೆ, ಇಲ್ಲ ನನ್ ಗುಂಡಿಗೆ ಬಲಿ ಆಗ್ತೀಯಾ? ಮಿಸಸ್ ಅಶ್ವಿನಿ, ಈಗ ನೀವು ಆಂಟೋನಿನ್ ಪ್ರೊಟೆಕ್ಟ್ ಮಾಡಿದ್ರೆ ನಾಳೆ ನಿಮ್ ಮಗ ಸಾಯ್ತಾನೆ, ಈಗ ಇವನ್ ಸತ್ರೆ ನಿಮ್ ಮಗ ಉಳಿತಾನೆ. ಯಾರ್ ಬೇಕು ನಿಮ್ಗೆ? Why don't you save your son? ಇಲ್ಲ, ನೀವು ಸಾಯೋದು ನನಗೆ ಇಷ್ಟ ಇಲ್ಲ. ಈ ಸಂಚು ಯಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಿಸಸ್ ಅಶ್ವಿನಿ, ಐ ವಾರ್ನಿಂಗ್ ಯು ಫಾರ್ ದ ಲಾಸ್ಟ್ ಟೈಮ್. ನಾನು 10 ಅನ್ಸೋದ್ರೊಳಗಾಗಿ ನೀವು ಈ ಕಡೆ ಬರ್ಬೇಕು, ಇಲ್ಲ ನೀವು ನನ್ ಗುಂಡಿಗೆ ಬಲಿ ಆಗ್ತೀರಾ. ಒನ್, ನನ್ನ ಗುಂಡು ಹಾಕಲ್ಲ, ನಾನು ಅಡ್ವಾಗಿ ನಿಂತಿರ್ತೀನಿ, ಇಲ್ಲಿಂದ ತಪ್ಪಿಸ್ಕೊಳ್ಳಿ. ಅಶ್ವಿನಿ, ಫಾರ್ ಗಾಡ್ ಸೇಕ್ ಹೋಗಿ. 7, 8, 9, 10. Cheers. Cheers. Hi, Mama. How is your good old boyfriend? Is he dead or alive? ಅವನ್ನ ಸುಡೋದಕ್ಕೆ ಸೌದೆ ಇಲ್ವಂತೆ ಕಣ. Poor Mama. A very, very sentimental Bahama. My Mama. ಹೌದು, ನಮ್ಮಂತ ಅರಿಸ್ಟೋಕ್ರಾಟ್ ಸೆಟಪ್ ನಲ್ಲಿ ಅಳುಮುಂಜಿ ನೀನ್ ಯಾಕೆ ಹುಟ್ಟಿದೆ? ಹುಟ್ಟಬಾರದಾಗಿತ್ತು ಕಣ, ಹುಟ್ಟು ಬಿಟ್ಟೆ. ಅದು ಈ ಧನಪಿಶಾಚಿ ಮಗಳಾಗಿ, ನಿನ್ನಂಥ ಹಡದೆ ನಾಯಿಗೆ ತಾಯಿಯಾಗಿ. ನನ್ಗೆ ಗೊತ್ತಾಯ್ತು, ಹೆಣ್ಣು ಮಕ್ಕಳನ್ನೇ ಅಲ್ಲ, ಆ ದೇವರನ್ನೇ ಹೆತ್ತರು ಕಣ್ಣೀರ್ ಹಾಕೋ ತಪ್ಪಲ್ಲ ಅಂತ. So sad. So sad. I really pity you, Mama. ಇನ್ಮೇಲೆ ದುಃಖ ಪಡಬೇಕಾದ್ದು ನನ್ ಬಗ್ಗೆ ಅಲ್ಲ ಕಣೋ, ನಿನ್ ಪ್ರಾಣದ ಬಗ್ಗೆ. ನೀನ್ ಆಡಿದ್ದು ನಾಟಕ ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ನಿನ್ ತಲೆ ಭೂಮಿ ಗುರುಳುತ್ತೆ. ಯಾಕೆ ಗೊತ್ತಾಗುತ್ತೆ? ನಾನೀಗ ಬಿಟ್ಲಲ್ಲ ಗಾಳಿ, ಅದು ಹೋಗಿರತ್ತ. ಪ್ರಾಣ ಭಿಕ್ಷೆ ಬೇಡದೊಳಗೆ ಪ್ರಾಣ ತೆಗಿ ಅನ್ನೋದು ಕಷ್ಟ ಆಗಲ್ಲ ಕಣೋ. ನಿನ್ನ ನಾನೇ ಬಲಿ ಕೊಡ್ತೀನಿ. ಆದ್ರೆ ನಿನ್ ಪ್ರಾಣ ನಾನ್ ತೆಗಿತೀನಿ. ನಿನ್ನ ಪ್ರಾಣ ಹೋಗೋದಕ್ಕಿಂತ ಮುಂಚೆ ಅವನಿರೋ ಜಾಗ ಯಾವುದು ಅಂತ ನಿನ್ ಬಾಯಿಲೆ ಬಿಡಿಸ್ತೀನಿ. ನಡಿಯೇ ಹೊಡಿ.
ಹೊಡಿ, ಎಷ್ಟು ಬೇಕಾದ್ರೂ ಹೊಡಿ. ನಿನ್ನ ಹಡಿಬೇಕಾದ್ರೆ ತಡ್ಕೊಂಡು ನೋಗಿದ್ದ ಇದೇನು ಹೆಚ್ಚಲ್ಲ ಕಣೋ. ಹೊಡಿ, ಹೊಡಿಯೋ. ನೀನೆಷ್ಟೇ ಹೊಡೆದ್ರು ನನ್ನ ಉಸಿರು ಬಿಡ್ತೀನಿ ವಿನಃ ಅವರೆಲ್ಲಿದ್ದಾರೆ ಅಂತ ಮಾತ್ರ ಹೇಳಲ್ಲ. ಹೌದು, ನಾನ್ ನಿನ್ನ ಬಾಯಿ ಬಿಡ್ಸೋಕ್ಕಾಗಲ್ಲ, ಯಾಕೆಂದ್ರೆ ನೀನ್ ನನ್ನ ತಾಯಿ. ಆದ್ರೆ ಪೊಲೀಸ್ನವರಿಗೆ ನೀನು ಕೇವಲ ಒಂದು ಹೆಣ್ಣು. ಅವರು ನಿನ್ನ ಮೈ ಮೇಲೆ ಬಿಡಿಸೋ ಚಿತ್ರ ವಿಚಿತ್ರ ಮಚ್ಚೆಗಾದ್ರೂ ನೀನು ಬಾಯಿ ಬಿಡ್ಲೇಬೇಕು. ಅವ್ರನ್ನೇ ಕರ್ಕೊ ಬರ್ತೀನಿ. ಕಮ್ ಆನ್ ಗ್ರ್ಯಾಂಡ್ ಪಾ. ವಿನಯ್, ನಿಂತ್ಕೊಪ್ಪ. ನಿನ್ನ ಹೆತ್ತ ತಪ್ಪಿಗೆ ನನ್ಗೊಂದು ಅವಕಾಶ ಕೊಡ್ತೀಯಪ್ಪ. ಆಮೇಲೆ ಸಿಗುತ್ತೋ ಇಲ್ವೋ? ಏನದು? ಈ ಕಡೆ ತಿರ್ಕೋ. ಅಶ್ವಿನಿ, ನೀವು ಸೂಳೆ ಮಕ್ಕಳಲ್ವೋ? ನಿಜವಾದ ಸೂಳೆರು, ಬ್ಯೂರೋಕ್ರಾಟ್ ಬಿಚಸ್. ಈಗ ಹೋಗಿ ಯಾರನ್ನ ಬೇಕಾದ್ರೂ ಕರ್ಕೊಂಡು ಬನ್ನಿ. ಗೆಟ್ ಲಾಸ್ಟ್. ನಾನು ಆವತ್ತೇ ಹೇಳ್ದೆ ನಿನ್ ತಂದೆ ಒಂದು ವಿಷ ಸರ್ಪ ಅಂತ. ನೀನ್ ನನ್ನ ಮಾತು ಕೇಳಲಿಲ್ಲ. ಆದ್ರೆ ಇವತ್ತು ತನ್ನ ವಿಷನ ಕುಡಿಸಿ ಕುಡಿಸಿ ಹೆತ್ತ ತಾಯಿನೇ ಕಚ್ಚೋ ಘಟ ಸರ್ಪನ ತಯಾರು ಮಾಡಿದ್ದಾನೆ. ನೀನ್ ನೋಡಿದ್ರೆ ಪ್ರಾಣ ಹಿಂಡೋನ್ ಪ್ರಾಣ ಭಿಕ್ಷೆ ಕೇಳಿದೆ. ಆವತ್ತೇನೋ ಕೇಳಿದೆ, ಆದ್ರೆ ಇವತ್ತು ಕೊಂದು ಹಾಕಿ. ನಾನ್ ಬೇಡ ನನ್ನ. ಅಯ್ಯೋ, ಮೈ ಸುಡ್ತಾ ಇದೆಯಲ್ಲ. ಆರಕ್ಕೆ ಮುಂಚೆ ದೀಪ ಪ್ರಕಾಶವಾಗಿ ಬೆಳಗುತ್ತಲ್ಲ, ಹಾಗೆ ಮೈ ತಣ್ಣಗಾಗಕ್ ಮುಂಚೆ ಸುಡ್ತಾ ಇದೆ. ನಾನ್ ಸಾಯೋವರೆಗೂ ಕೋಲೂರಲ್ಲ. ನನ್ನ ಮಗಳ ಹೆಗಲೇ ನನಗೆ ಊರ್ ಕೋಲಂತಲ್ಲ ಕನಸು ಕಾಣ್ತಿದ್ದೆ. ಕೊನೆಗೂ ಕೋಲೂರ ಸ್ಥಿತಿ ನನಗ್ ಬಂತಲ್ಲ. ಇದು ಯಾವಾಗ ಕೈ ಕೊಡುತ್ತೋ? ನನ್ನ ಗುರಿ ನಾನು ಮುಟ್ತೀನೋ ಇಲ್ವೋ? ಯಾಕೆ ಹಾಗಂತೀರ? ನಾನಿನ್ನೂ ಜೀವಂತವಾಗಿ ಇದ್ದೀನಲ್ಲ. ನಿಮ್ ಗುರಿ ಮುಟ್ಟಕ್ಕೆ ನಾನ್ ಸಹಾಯ ಮಾಡ್ತೀನಿ. ಆ ಅನ್ಯಾಯದ ಹುಳುಗಳನ್ನ ನಿಮ್ ಬದಲು ನಾನ್ ಸಾಯಿಸ್ತೀನಿ. ಬೇಡ ಅಶ್ವಿನಿ, ಬೇಡ. ನಿನ್ನ ಕೈನೂ ರಕ್ತದ ಮಳೆಯಲ್ಲಿ ಅದು ಬೇಡ. ನಿನ್ನ ಕೈ ನನಗೆ ಬೇಕು ಅಶ್ವಿನಿ. ಅಟ್ಲೀಸ್ಟ್ ನನ್ನ ಸಮಾಧಿ ಮೇಲೆ ಒಂದು ಹೂ ಇಡಕ್ಕಾದ್ರು. ಆಂಥನಿ, ಯಾಕೆ ಕೆಟ್ಟ ಕೆಟ್ಟದನ್ನೆಲ್ಲ ಮಾತಾಡ್ತೀರಾ? I don't know why. For the first time in my life, I'm feeling very weak. ಯಾಕೆಂದ್ರೆ ನಿಮಗ್ ಮೈ ಹುಷಾರಿಲ್ಲ, ಅದಕ್ಕೆ ಹಾಗನ್ಸುತ್ತೆ. ಬನ್ನಿ, ಮೆತ್ತಿಗೆ. ವಾಟ್? ಅಮೆರಿಕಾಗ? ಎಸ್, ದೇರ್ ಇಸ್ ನೋ ಅದರ್ ಗೋ ಮೈ ಬಾಯ್. ನಮಗೆದುರಾಗಿ ನಿಮ್ಮ ಅಮ್ಮನೇ ನಿಂತ ಮೇಲೆ ನಾವೇನು ಮಾಡಕ್ ಸಾಧ್ಯ ಇಲ್ಲ. ಜಸ್ಟ್ ಎಸ್ಕೇಪ್. ನಾಳೆ ನಿನ್ನನ್ನ ವಿಕ್ಕಿನ ಅಮೆರಿಕ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಆಂಥನಿ, ಏನಾಯ್ತು? ಏನಾಯ್ತು ಆಂಥನಿ? ರಾಕ್ಷಸರು ಇನ್ನೂ ಬದುಕಿದ್ದಾರೆ. ಅವ್ರು ಬದುಕಿರಕ್ಕೆ ಯಾವ ಹಕ್ಕು ಇಲ್ಲ. I must kill them. I must kill them. I must kill them. ಆಂಥನಿ, Leave me. They are flying away. ಆಂಥನಿ, ಅವ್ರು ಹೋಗ್ತಿರೋದು ನಾಳೆ ಆಂಥನಿ. ನಾಳೆ ನೀನು ನಿನ್ ಮನೆಗೆ ಹೋಗಲ್ವಾ? ಮನೆ ಮನೇಲಿ ಏನಿದೆ ಅಂತ ಹೋಗ್ಲಿ. ನನ್ನವ್ರು ಯಾರಿದ್ದಾರಲ್ಲಿ? ಅಶೋ, ನನ್ನಿಂದಾಗಿ ನೀನ್ ತುಂಬಾ ನೋವು ಅನುಭವಿಸ್ಬಿಟ್ಟೆ ಅಲ್ಲ. ನಿಮ್ಮಿಂದಾಗಲ್ಲ,
For more updates, like, comment, subscribe to our channel.